ಹಾಯ್ ಹಲೋ ನಮಸ್ಕಾರ ರೀ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಮ್ಮ ಮನೇಲಿ ಯಾವ ಥರನಾಗಿ ನಾಗರ ಪಂಚಮಿ ಹಬ್ಬವನ್ನು ಆಚರಿಸ್ತಾರಂತ ನೋಡೋಣ ಬರ್ರಿ. ಇಲ್ಲಿ ನಾನು ರಾತ್ರಿನ ಶುಕ್ರಗೌರಿ ಪೂಜೆಗೆ ಏನೇನು ಸಾಮಾನುಗಳು ಬೇಕಂತೇಳಿ ಜೋಡಿಸ್ಕೊಳತ್ತೇನೆ ರೀ. ಅದನ್ನು ನಿಮಗೆ ತೋರ್ಸತ್ತೇನು. ಮೊದಲು ಒಂದು ಕಾಯಿ, ಬೆಳ್ಳಿಯ ಮುಖವಾಡ, ಒಂದು ತಂತಿ, ಶುಕ್ರಗೌರಿ ಪುಸ್ತಕ, ತಾಳಿ, ಬ್ಲೌಸ್ ಪೀಸು, ಗೆಜ್ಜೆ ವಸ್ತ್ರ, ಪತ್ರಿ, ಬಾಳೆಹಣ್ಣು, ಉಡಿ ತುಂಬು ಸಾಮಾನಾದಂಥ ಬಾದಾಮ್ ಬೀಜ, ಅರಿಶಿನ, ಕಾರಿಕ್ಕು, ಎಲೆ, ಅಡಿಕೆ, ಕೊಬ್ಬರಿ ತೊಗೊಂಡೀನಿ ರೀ. ನಂತರ ದಾರ, ಕರ್ಪೂರ, ಅಕ್ಕಿ, ಅಲಂಕಾರಕ್ಕೆ ಸರ ತೊಗೊಂಡೀನಿ. ನಾನು ಇಲ್ಲಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ಅಂಗಳ ಬಾಗಿಲು ಕಸ ಹೊಡೆದು ರಂಗೋಲಿ ಹಾಕಿ ಸ್ನಾನ ಅದು ಮಾಡಿ ನಮ್ಮ ಮನೆಯ ಜಗಲಿಯನ್ನು ಪೂಜೆ ಮಾಡತ್ತೀನಿ ರೀ. ರಾತ್ರಿ ಏರಿಸಿದ ಹೂವು ಪತ್ರೆಗಳನ್ನೆಲ್ಲ ತೆಗೆದು ಮೊದಲ ದೇವರುಗಳನ್ನೆಲ್ಲ ಬತ್ತಿಯಿಂದ ಬೆಳ್ಳಿ ಮತ್ತು ಹಿತ್ತಾಳೆಯ ವಿಗ್ರಹಗಳನ್ನು ಬತ್ತಿಯಿಂದನೇ ತಿಕ್ತೀನಿ ರೀ. ನಾವು ಯಾವಾಗೂ ಪೀತಾಂಬರ ಹಚ್ಚಿ ತೊಳೆಯೋದಿಲ್ಲ. ಬತ್ತಿಯಿಂದ ತಿಕ್ಕೋದ್ರಿಂದ ದೇವರ ಮೂರ್ತಿಗಳು ಎಷ್ಟು ಸ್ವಚ್ಛವಾಗಿ ಕಾಣಿಸ್ತಾವೆ ನೋಡಿರಿ. ನಾವು ಯಾವಾಗಲೂ ಬತ್ತಿಯಿಂದನೇ ತಿಕ್ಕಿ ತೊಳಿತೀವಿ ರೀ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ, ಹೊಸದ್ರಂತೆಯೇ ಕಾಣಿಸ್ತಾವೆ ರೀ. ನಂತರ ಎಲ್ಲವನ್ನು ಒಂದು ತಟ್ಟೆಯೊಳಗೆ ಹಾಕೊಂಡು ಜಗಲಿನ ಮೊದಲ ಸ್ವಚ್ಛಂಗೆ ಮಾಡ್ಕೊತೇನೆ ರೀ. ಹೂವೆಲ್ಲ ತೆಗೆದು ಆನಂತರ ಸ್ವಚ್ಛ ಮಾಡ್ಕೊಂಡು ಅದನ್ನು ಸ್ವಲ್ಪ ನೀರು ಚಿಮುಕಿಸಿ ಬೇರೆ ಅರಿವಿಂದ ಒರೆಸ್ತೇನೆ ರೀ. ನಂತರ ಕೆಳಗೆ ಒಂದು ಕೆಂಪು ವಸ್ತ್ರವನ್ನು ಹಾಯಿಸಿ ದೇವ್ರುಗಳನ್ನು ಎಲ್ಲ ಚೆನ್ನಾಗಿ ತೊಳ್ಕೊತೀನಿ ರೀ. ಇದಕ್ಕೆ ನಾವು ಯಾವುದೇ ಥರನಾದಂಥ ಪೀತಾಂಬರನ ಹಚ್ಚಿಲ್ಲ, ಬರೀ ಬುತ್ತಿಯಿಂದನೇ ಸ್ವಚ್ಛ ಮಾಡೀವಿ ರೀ. ನಂತರ ಒಂದು ಅರಿವಿಯಿಂದ ಸ್ವಚ್ಛವಾಗಿ ಒರೆಸ್ಕೊತೀವಿ ರೀ. ಅಂದರೆ ನೀರಿನ ಹನಿ ಕಾಣಬಾರ್ದು ರೀ. ನೀರಿನ ಹನಿ ಇತ್ತಂದ್ರೆ ಕಲಿ ಆಗ್ತಾವೆ ರೀ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಅರಿವಿಂದ ಒರೆಸ್ಕೊತೀವಿ ರೀ. ಇದೇನೈತಲ್ಲ ರೀ, ನಾ ಇಟ್ಟಿನಿ ಬೇರದ ಎಕ್ಕಿ ಗಿಡದ ಬೇರು ರೀ ಅದ. ನಂತರ ಗೌರಿಯನ್ನು ಪೂಜೆ ಮಾಡ್ಕೊತೀನಿ ರೀ. ಇದನ್ನು ನಾವು ಪ್ರತಿ ಶುಕ್ರವಾರ ಮಂಗಳವಾರಕ್ಕೊಮ್ಮೆ ಮಾಡ್ಕೋತೀವಿ ರೀ. ಎಲ್ಲ ದೇವರುಗಳಿಗೆ ಬತ್ತಿಯನ್ನು ಹಚ್ಕೊಂಡು ಹೂವನ್ನು ಏರಿಸ್ಕೊತೀನಿ ರೀ. ಬೆಳಗ್ಗೆ ಅನ್ನೋ ಸಲುವಾಗಿ ಭಾಳ ಕತ್ಲೈತ್ರಿ, ಅದಕ್ಕೋಸ್ಕರ ನಾನು ಹೂವು ಸ್ವಲ್ಪ ಬೆಳಕಾದ್ಮೇಲೆ ತೊಗೊಂಬಂದು ಮಾಲಿ ಒಂದು ತರಿಸಿದ್ದೀನಿ ರೀ. ಅದನ್ನಷ್ಟು ಹಾಕೀನಿ. ನಮ್ಮ ಗಿಡದಲ್ಲಿನ ಬೆಳೆದಿರ್ತಾವೆ ರೀ, ಅವನ್ನ ಹೂವನ್ನು ತೊಗೊಂಬಂದು ಈಗ ಮೊದಲು ಊದಿನ ಕಡ್ಡಿ ಬೆಳ್ಕೊಳತ್ತೀನಿ ರೀ. ಸ್ವಲ್ಪ ಬೆಳಕಾದ್ಮೇಲೆ ಹೂವನ್ನು ತೊಗೊಂಬಂದು ಏರಿಸ್ತೀನಿ ರೀ. ಶುಕ್ರಗೌರಿ ಪೂಜೆಯನ್ನು ಮಾಡಿಕೊಳ್ಳಲಿಕ್ಕೆ ಒಂದು ಮಣಿ ಹಾಸ್ಕೊಂಡು ಅದರ ಮೇಲೆ ಕೆಂಪು ವಸ್ತ್ರವನ್ನು ಹಾಕೊಂಡು ಇಟ್ಕೊಂಡೇನಿ ರೀ. ನಂತರ ನಮ್ಮ ಮನೆಯಲ್ಲಿರುವಂಥ ಫೋಟೋವನ್ನು ಸ್ವಚ್ಛವಾಗಿ ಒರೆಸಿಟ್ಕೊಳತ್ತೀನಿ ರೀ. ಅದು ಲಕ್ಷ್ಮಿ ಮತ್ತು ಗಣಪತಿ, ಸರಸ್ವತಿ 3 ದೇವರುಗಳು ಇರುವಂಥ ಫೋಟೋ. ಅದನ್ನು ಪ್ರತಿ ಶುಕ್ರವಾರ ಈ ಥರನಾಗಿ ಹಿಂದ್ಗಡೆ ಇಟ್ಕೊಂಡು ಪೂಜೆ ಮಾಡ್ತೀನಿ ರೀ. ನಂತರ ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಒಂದು ಅಷ್ಟದಳದ ಕಮಲದ ಹೂವಿನ ಚಿತ್ರವನ್ನು ಬಿಡಿಸ್ಕೊತೀನಿ ರೀ. ಆಮೇಲೆ ಒಂದು ಸಣ್ಣದಾದಂಥ ಬಿಂದಿಗೆಯನ್ನು ಇಟ್ಕೋತೀನಿ. ಅದರಲ್ಲಿ ಅಡಿಕೆ, ಅರಿಶಿನ ಕೊಂಬು ಮತ್ತು ಒಂದು ಕಾಯಿನು, ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಅದನ್ನು ಪೂಜೆ ಮಾಡ್ಕೊಂಡಿರ್ತೀನಿ ರೀ. ಆಮೇಲೆ 5 ವೀಳ್ಯದೆಲೆನ ಇಟ್ಕೊಂಡು ಕಾಯಿಗೆ ಮುಖವಾಡವನ್ನು ಹಾಕಿ ಲಕ್ಷ್ಮಿ ಮುಖವಾಡವನ್ನು ಹಾಕಿ ಇಟ್ಕೋತೀನಿ ರೀ. ಆಮೇಲೆ ತಂತಿಯನ್ನು ಹಾಕ್ಕೊಂಡು
ಬ್ಲೌಸ್ ಪೀಸನ್ನು ಅದಕ್ಕೆ ಅಲಂಕಾರ ಮಾಡಿಕೊತೀನಿ ರೀ. ನಾವು ಇಲ್ಲಿ ಬಹಳ ಡೆಕೋರೇಷನ್ ಏನು ಮಾಡೋದಿಲ್ಲ ರೀ, ಯಾಕಂದ್ರೆ ಪ್ರತಿ ಶುಕ್ರವಾರ ಸಿಂಪಲ್ಲಾಗೆ ಮಾಡ್ಕೋತೀವಿ ರೀ. ಲಾಸ್ಟ್ನೇ ಶುಕ್ರವಾರ ಅಂದ್ರೆ 4ನೇ ಶುಕ್ರವಾರ ಅಥವಾ 5ನೇ ಶುಕ್ರವಾರ ಬಹಳ ಗ್ರ್ಯಾಂಡಾಗಿ ಸೀರೆ ಉಡಿಸಿ ಅಲಂಕಾರ ಮಾಡಿ ದೊಡ್ಡ ಮಂಟಪದು ಹಾಕಿ ಪೂಜೆ ಮಾಡ್ತೇವೆ ರೀ. ಆವಾಗ 5 ಮಂದಿ ಮುತ್ತೈದೆಯರು 9 ಜನ ಈ ಥರನಾಗಿ ಮುತ್ತೈದೆಯರನ್ನು ಕರೆಸಿ ಅವರಿಗೆ ಉಡಿ ತುಂಬ್ತೇವೆ ರೀ. ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಾಗಿನ ಕೊಡ್ತೀರಿ, ನಾವು ಆ ಥರನಾಗಿ ಏನು ಮಾಡೋದಿಲ್ಲ, ಉಡಿ ಅಷ್ಟೇ ತುಂಬ್ತೇವೆ ರೀ. ಆಮೇಲೆ ಇದಕ್ಕೆ ನಾನು ಅಲಂಕಾರದ ವಸ್ತುಗಳನ್ನು ಹಾಕ್ಕೊಳತ್ತೇನೆ ರೀ. ತಾಳಿ ಸರಗಳು ನಿಮ್ಮ ಹತ್ರ ಯಾವ ಥರನಾಗಿರುತ್ತಲ್ಲ ಆ ಥರನಾಗಿ ಹಾಕ್ಕೊಳ್ಳೋದು. ನಂತರ ಗೆಜ್ಜೆ ವಸ್ತ್ರವನ್ನು ಹಾಕ್ಕೋತೇನೆ ರೀ. ನಾವಿಲ್ಲಿ ಯಾವುದೇ ಥರನಾಗಿ ಮುಖವಾಡಕ್ಕೆ ಕಾಡಿಗೆ ಅದು ಜಾಸ್ತಿಯಾಗಿ ಏನು ಅಲಂಕಾರ ಮಾಡ್ಕೊಳ್ಳೋದಿಲ್ಲ ರೀ. ಲಾಸ್ಟ್ ಶುಕ್ರವಾರನ ಮಾಡ್ಕೋತೀವಿ ರೀ. ಮುಂದ್ಗಡೆ ಉಡಿ ಸಾಮಾನು ಇಟ್ಕೋತೀವಿ ರೀ. 5 ಸಾಮಾನು ಇಟ್ಕೋತೇವೆ ರೀ. ಆದ್ರೆ ನಾವು ಇವತ್ತು 2 ಇಟ್ಕೊಂಡು ತೋರ್ಸಾತೀನಿ ರೀ. 2 ಅಂದ್ರೆ ಅವು 5 ಅಥವಾ 8, 9, 11 ಈ ಥರನಾದಂಥ ವಸ್ತುಗಳು ಇರ್ಬೇಕ್ರಿ. ಅಂದ್ರೆ ಎಲೆ ಅಡಿಕೆ ಅರಿಶಿನ ಬೇರೆ ಈ ಥರನಾಗಿ ಎಣಿಸಿದ್ರೆ 9, 8, 5, 11 ಈ ಥರನಾಗಿ ಇಟ್ಕೋಬೇಕ್ರಿ. ನಾನಿಲ್ಲಿ 5 ಇಟ್ಕೊಂಡೇನಿ ರೀ. 5 ಥರದಂಥ ಹಣ್ಣುಗಳು, ಧೂಪ ದೀಪ ಆರತಿ ಎಲ್ಲವನ್ನು ಮಾಡಿ ಪೂಜೆಯನ್ನು ಪೂರ್ತಿ ಮಾಡ್ಕೋಬೇಕ್ರಿ. ನಾನಿಲ್ಲಿ ಪೂರ್ತಿಯಾಗಿ ವಿಡಿಯೋನ ಮಾಡಿಲ್ಲ ರೀ. ನಿಮ್ಮ ಪೂರ್ತಿಯಾಗಿ ವಿಡಿಯೋ ಬೇಕಾದ್ರೆ ನಂಗೆ ಕಮೆಂಟ್ ಮಾಡಿರಿ, ನಾನು ಪೂರ್ತಿಯಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋ ಮುಂದಿನ ಶುಕ್ರವಾರ ಮಾಡಿ ತೋರಿಸ್ತೀನಿ ರೀ. ಇದೆಲ್ಲ ಆದ ತಕ್ಷಣ ಸಂಜೆ ಮಾಡಿ ಮುತ್ತೈದೆಯರನ್ನ ಕರೆಸಿ ಆರತಿ ಮಾಡ್ತೀವಿ ರೀ. ಮತ್ತು ಸಾಯಂಕಾಲ ಪುಸ್ತಕವನ್ನು ಓದ್ತೀವಿ ರೀ. ಇವತ್ತು ಫುಲ್ ಡೇ ನಾವು ಉಪವಾಸ ಇರ್ತೀವಿ ರೀ. ಈಗ ಪೂರ್ತಿಯಾದಂಥ ಪೂಜೆ ಮುಗಿದ ನಂತರ ಯಾವ ಥರನಾಗಿ ಕಾಣಿಸತ್ತೈತೆ ಅಂತೇಳಿ ನಾನು ಇಲ್ಲಿ ಫೋಟೋ ಅಷ್ಟೇ ಹಾಕೀನಿ ರೀ. ವಿಡಿಯೋ ಯಾವುದೇ ಥರನಾದಂಥ ವಿಡಿಯೋವನ್ನು ಮಾಡಿಲ್ಲ. ನಿಮಗೆ ಇವತ್ತಿನ ವಿಡಿಯೋ ಯಾವ ಥರನಾಗಿ ಅನಿಸ್ತು ಅಂಥೇಳಿ ನನಗೆ ಕಾಮೆಂಟ್ ಮಾಡಿರಿ. ನಿಮ್ಮ ಮುಂದಿನ ವಿಡಿಯೋ ಮತ್ತೆ ಸಿಗ್ತಾನೆ ರೀ. ಥ್ಯಾಂಕ್ ಯು. ಬಾಯ್.